ಗೈಸ್, ವೆಲ್ಕಮ್ ಟು ಮೇಘನಾ ಯೂಟ್ಯೂಬ್ ಚಾನಲ್. ಹಾಯ್ ಮೇಡಮ್. ಮಾಡಕ್ ಹೋಗಿಲ್ಲ, ಜಸ್ಟ್ ಟೇಸ್ಟ್ ನೋಡಕ್ ಅಷ್ಟೇ ಹೋಗಿರೋದು ಅವಳು. ನನಗೆ ಅವಳೇ ಕೊಡಿಸ್ಬೇಕು ಗೈಸ್. ವೆಲ್ಕಮ್ ಟು ಮೇಘನಾ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ. ನಾನು, ಪವಿ, ಕಿಶೋರ್ 3 ಜನನೂ ಎಜಿಬಿಷನ್ ಬಂದಿದ್ದೀವಿ. ಈಗ ಕಿಶೋರು ನಾನು ಗಾಡೀಲಿ ಬಂದಿದ್ದೀವಿ. ಸೊ ಈಗ ಪವಿನ ಮೀಟ್ ಆಗಬೇಕು. ನೋಡೋಣ ಅವಳು ಹೋಗಿ ಏನು ಹೇಳ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಿಶೋರ್ ಬಂದು ಗಾಡಿ ಪಾರ್ಕಿಂಗ್ ಮಾಡ್ತಾಯಿದ್ದಾನೆ. ಇರಿ, ಅವ್ನು ಬಂದಮೇಲೆ ತೋರಿಸ್ತೀನಿ. ಈಗ ನಮ್ಮ ಜೊತೆ ಇದ್ದಾರೆ ಕಿಶೋರ್ ಅವರು. ಹಾಯ್ ಹೇಳೋ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಯೂಟ್ಯೂಬ್ ಚಾನಲ್. ಗುಡ್ ಬಾಯ್. ಈಗ ಪವಿನ ಮೀಟ್ ಮಾಡೋಕ್ಕೆ ಹೋಗಬೇಕು. ಕಿಶೋರ್ ಹೆಂಗಿದ್ರು ಬಂದಿದ್ದಾನೆ. ನಾನು ಕಿಶೋರ್ ಗಾಡಿಲೇ ಬಂದಿರೋದು. ಈಗ ಪವಿನ ಮೀಟ್ ಮಾಡಬೇಕು. ಅವಳನ್ನ ಮೀಟ್ ಮಾಡಾದ್ಮೇಲೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ನೋಡಿ, ಅಲ್ಲಿದ್ದಾನೆ ಕಿಶೋರ್, ಅಲ್ಲಿದ್ದಾನೆ. ನಾನು ನಿಂದೆ ಇದ್ದೀನಿ. ಈಗ ಮೀಟ್ ಆಗಿದ್ರೆ ಆಗಿಲ್ಲ ಅಂತ ಗೊತ್ತಿಲ್ಲ. ಇರಿ ನೋಡ್ದ. ಹಾಯ್ ಮೇಡಮ್. ಹಲೋ, ಫೈನಲಿ ಕಮಿಂಗ್ ಟು ಪವಿತ್ರ. ಕಿಶೋರ್ ನಾವು ಆಗಲೇ ಮೀಟ್ ಆಗಿದ್ವಿ. ಈಗ ಪವಿತ್ರ ಬದಲು ಹುಡುಕ್ಬಿಟ್ಲು. ಪಾಪ ಚೆನ್ನಾಗಿತ್ತಲ್ವಾ ಪ್ರ್ಯಾಂಕ್? ಬಟ್ ನಾವು ಈ ಕಡೆಯಿಂದ ಮಾಡಬೇಕಿತ್ತು. ಹೌದು, ನಾವು ಇಲ್ಲಿಂದ ಬರಬೇಕಿತ್ತು. ನಾನು ಕಂಡಿಡ್ತು ಪ್ರ್ಯಾಂಕ್ ಮಾಡ್ತಿದ್ರು ಅಂತ ನನಗೆ, ಅದಕ್ಕೆ ಕಂಡಿಡ್ತು. ಈಗ ಹೋಗ್ಬಿಟ್ಟು ಟಿಕೆಟ್ ತಗೊಳ್ಳೋಣ. ಟಿಕೆಟ್ ತಗೊಂಡಾದ್ಮೇಲೆ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ತೋರಿಸ್ತೀವಿ. ಬನ್ನಿ ಗಾಯ್ಸ್. ಫೈನಲಿ ಎಜಿಬಿಷನ್ ಹತ್ರ ಬಂದಿದ್ದೀವಿ ಗಾಯ್ಸ್. ಈ ಟಿಕೆಟ್ ತಗೋಬೇಕು. ಹುಚ್ಚರುಗಳ ಥರ ಆಡ್ತಾರೆ ಇವರಿಬ್ರು ಬಂದ್ಬಿಟ್ಟು. ಈಗ ಯಾರು ತಗೊಳ್ಳೋದಪ್ಪ ಟಿಕೆಟ್ನ? ಈಗ ಟಿಕೆಟ್ ಪವಿತ್ರ ಬಾ, ನನ್ನ ಹತ್ರನೇ ಕ್ಯಾಶ್. ಇವಾಗ ಹೋಗ್ಬಿಟ್ಟು ಟಿಕೆಟ್ ತಗೊಳ್ಳೋಣ. ಪವಿತ್ರ ನೀನು ತಗೋತೀಯ, ನಾನು ತಗೊಳ್ಳ? ಫೋನ್ ಪೇ ಇದ್ರೆ ನಾನು ತಗೋತೀನಿ, ಕ್ಯಾಶ್ ಇದ್ರೆ ಕಿಶೋರು ಓಕೆ ಗೈಸ್, ನಾನೇ ತಗೋತಾ ಇದ್ದೀನಿ ಟಿಕೆಟ್ನ. ತಗೊಂಡಾದ್ಮೇಲೆ ಸಿಗ್ತೀನಿ. ಮ್ಯಾಮ್, 3 adults 101 ತಗೊಳ್ಳಿ. ₹5 ಇಲ್ಲ. ₹5 ಚೇಂಜ್ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಚಾಕ್ಲೇಟ್ ಕೊಡೋದು. 3 ಮೆಂಬರ್ಸ್ದು ಯಾರು ಕೊಡೋದು? ಚಲೋ. ಫೈನಲಿ ಎಂಟ್ರಿ ಎಡ್ಮಿಷನ್ಗೆ ಲೈಟ್ ಆನ್ ಮಾಡಿದಾಗ ಇನ್ನ ಹಾಕ್ಬಿಡು ಬಮ್ಮ, ಏನಾಗಲ್ಲ. ಇಲ್ಲಿಂದ ಎಂಟ್ರೆನ್ಸ್ ಆಗಿದ್ದೀವಿ ಗಾಯ್ಸ್. ಈಗ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಕಿಶೋರ್ ಇದ್ದಾನೆ, ಇಲ್ಲಿ ಪವಿ ಇದ್ದಾರೆ. ನಂಗೆ ದಾರಿ ಗೊತ್ತಿಲ್ಲ, ದಾರಿ ತೋರಿಸ್ಕೊಡ್ತಾರೆ ಈಗ ಇವರಿಬ್ರು. ಇಲ್ಲೊಂದು ಬಂದೆ, ಒಂದು ಫೋಟೋ ಪಾಯಿಂಟ್, ಅಲ್ಲೊಂದು ಪಾಯಿಂಟು. ಈಗ ಯಾವ ಕಡೆಯಿಂದ ಹೋಗೋದಾ? ಹಿಂಗೆ ಹೋಗಿ ಹಿಂಗೆ ಬಳಸ್ಕೊಬರೋದಾ? ಅಲ್ಲಿ ಗೇಮ್ಸ್ ಆಡಬೇಕಂತೆ ನಮ್ಮ ಕಿಶೋರ್ ಅವರು.
ಅವಂದೇ ಅಮೌಂಟು. ಹೌದು ನಂದೇ ನಮ್ಮ ಪವಿಯವರು ಫುಡ್ ಅಂತೆ. ಆಮೇಲೆ ನಂದೇ ಅಮೌಂಟ್. ನಾನು ಆಡಕ್ಕೆ ನಾನೇ ಅಮೌಂಟ್. ನೋಡಿ ಬಬಲ್ಸ್. ಇವತ್ತು ಓಕೆ, ಸ್ವಲ್ಪ ಫ್ರೀ ಐತೆ. ಇದೆಲ್ಲ ಏನಪ್ಪ ಅಂದರೆ ಸೀನರಿ ಇದೆ, ಅದ್ರ ಮೇಲೆ ಈಗ ನೇಮ್ಸ್ ಎಲ್ಲ ಬರೆಸ್ಬೋದು. ಅಂದರೆ ಫ್ಯಾಮಿಲಿದು ನೇಮ್ ಬರುತ್ತಲ್ಲ ಆ ಥರ. ತೆಗೆದು ಕೊಟ್ಟಿರೋದು ನನಗೆ ಪವಿತ್ರ. ಈ ಉಪ್ಪಿನಕಾಯಿನ ತೆಗೆದುಬಿಟ್ಟು ಕೊಟ್ಟಿರೋದೇ ಪವಿ. ನಿಜ ಕಿಶೋರ್ ಪವಿತಾನೇ. ಕರೆಕ್ಟು ನೋಡಿ. ತಿನ್ನಕ್ಕೆ ಬರಲ್ಲ ಅಂತಂದ್ರೆ ನಮ್ಮ ಚೋದದ ಹೆಂಗೆ ನೋಡಿ ಫ್ರೀ ಉಪ್ಪಿನಕಾಯಿ ಕೊಡ್ತಾರೆ ಅಂತ ಟೇಸ್ಟ್ ಮಾಡೋದಕ್ಕೆ ಹೋಗೋರೆ. ಪರ್ಚೇಸ್ ಮಾಡಕ್ ಹೋಗಿಲ್ಲ, ಜಸ್ಟ್ ಟೇಸ್ಟ್ ನೋಡಕ್ಕಷ್ಟೇ ಹೋಗಿರೋದು ಅವಳು. ಇಲ್ಲಿ ಬೇಕಾ? ಅಂಗಡಿನೇ ನಿಮ್ದು ತಗೊಳ್ಳಿ. ಫುಡ್ ಹತ್ರ ಬಂದಿದ್ದೀವಿ. ಈಗ ಏನು ಕೊಡಿಸ್ತೀಯ ಹೇಳು ಬೇಗ. ಏನೋ ಕೊಡಿಸ್ತೀಯ ಈಗ? ನೋಡಿ ಇಲ್ಲಿ ನಮ್ಮಿಬ್ರು ತಲೆಯಲು ಕಿಶೋರ್, ನಮ್ಮಿಬ್ರು ತಲೆಯಲು ನೋಡು. ಈಗ ಇಲ್ಲಿ ಇಲ್ಲೊಂದು ಇಲ್ಲೊಂದು ನೋಡಿ ಗೈಸ್. ಆದ್ರೂ ಇವ್ರು ಬುದ್ಧಿ ಮೊದಲು ಬಿಟ್ಟಿಲ್ಲ. ಅಲ್ಲಿಂದ 2 ಚೋತ್ಕೊಂಡು ಬಂದವ್ರೆ. ನಾವು ಚೋತಿದಲ್ಲ ಗೈಸ್, ನಾವು ಚೋತಿದಲ್ಲ ಗೈಸ್, ಸೀರಿಯಸ್ಲಿ ಇಲ್ಲ. ನೋಡ್ಕೊಳ್ಳಿ ಗೈಸ್, ಇವ್ರನ್ನ ಇವ್ರಿಬ್ರು ಫೇಸ್ ನೋಡ್ಕೊಳ್ಳಿ. ಇಲ್ಲ ಕದೀಮ್ರಲ್ಲಿ ಇಬ್ರು ಇಲ್ಲ, ಎಲ್ಲ ಸುಳ್ಳು. ಪವಿನೇ ಮೇನ್, ಆಮೇಲೆ ನಾನು, ಇದಕ್ಕೆಲ್ಲ ಆಮೇಲೆ ಅವನು. ಸೂತ್ರಧಾರಿ ಇಲ್ಲಿ ಇಲ್ಲ ಗೈಸ್. ಪವಿತ್ರ ಅವರು. ಓ ಚಿಕ್ಕ ಚಿಕ್ಕ ಮಕ್ಳಿಗೆ ಆಟ ಸಾಮಾನುಗಳು ಗೈಸ್. ನೋಡಿ ಇದರಲ್ಲಿ ದೋಸೆ ಐತಿ, ಚೆನ್ನಾಗಿರುತ್ತೆ. ಇದರಲ್ಲಿ ಹಪ್ಪಳ ತೆಗೀರಿ, ಚೆನ್ನಾಗಿರುತ್ತೆ. ಓ ಇದೇ ದೋಸೆ ಮಾಡೋದು. ಇದು ಪನ್ನೀರ್ ಮಾಡೋದು. ಎಲ್ಲಿಗೆ? ಐಸ್ ಕ್ಲೋಸ್ ಐಸ್, ಓಪನ್ ಐಸ್, ಕ್ಲೋಸ್ ಐಸ್. ಕಾಣಿಸ್ತಾನೆ ಇಲ್ಲ. ಇವಾಗ ನಾವು ತಿನ್ನೋಕೆ ಬಂದಿದ್ದೀವಿ. ಏನಂದರೆ ವಡಪಾವ್ ಮತ್ತು ಪನ್ನೀರ್ ರೋಲ್ಸ್ ತಿಂತಿದ್ದೀವಿ. ಕಿಶೋರ್ ಫುಲ್ ಬ್ಯುಸಿ ಇದ್ದಾನೆ, ಅವನೇನೋ ಗಾಡಿ ಆಕ್ಸಿಡೆಂಟ್ ಆಗಿತ್ತು, ಸೊ ಅದ್ರ ಮಾತಾಡ್ತಾ ಇದ್ದಾನೆ. ಈಗ ನಾನು ಪವಿ ಈ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಏನು ಮಾತಾಡೇವಾ? ನಾನು ಬ್ಲಾಗಲ್ಲಿ ಏನು ಮಾತಾಡಿಲ್ಲ, ಜೋರಾಗಿ ಮಾತಾಡಿದ್ದು. ಏನು ಮಾತಾಡಿ ಏನಾದರೂ ಆಯ್ತು, ವಾಯ್ಸ್ ಕೇಳಿಸಿಲ್ಲ ಗಾಯ್ಸ್. ಚೆನ್ನಾಯ್ತಾ? ಅಯ್ಯೋ ದೇವ್ರೆ. ಖಾಲಿ ಒಳಗಡೆ ಇವಳು ಸ್ನ್ಯಾಪ್ ಲವರು, ಅವನು ಇನ್ಸ್ಟಾ ಲವರು, ನಾನೀಗ ಬತ್ತ ಯೂಟ್ಯೂಬ್ ಲವರ್ ಆಯ್ತಿದ್ದೀನಿ. ನಾನು ಹೇಳ, ನೀವೆಲ್ಲ ಒಳ್ಳೆ ಫ್ರೆಂಡ್ಸ್. ಈ ಫ್ರೆಂಡ್ಸ್ ಪಿಕ್ಚರ್ ಬಂದಿರೋ ಥರ ಒಂದೊಂದ್ಸಲ ನನ್ನ ಮಕ್ಕಳು ನೀವು ದಂಡು ಪಡೆದ್ರೆ ಟೆರರಿಸ್ಟ್ಗಳ ಥರ ಆಗ್ತೀರ. ನೀವು ನೋಡು ಕೋತಿರಾಮನ್ ಥರನೇ ಅವನೇ. ಓ ಸ್ನೇಹಜೀವಿಗಳಿಬ್ರು. ಈಗ ಇದನ್ನ 3 ಜನ ಶೇರ್ ಮಾಡ್ತಾರೆ, ಬರ್ತಾಯ್ತಾ? 3 ಜನ ಶೇರ್ ಮಾಡ್ಕೊಂಡು ತಿಂದಿರ್ತೀವಿ. ಆಮೇಲೆ ಅಲ್ಲಿ ಹೋಗಿ ಎಲ್ಲ ತಿನ್ಕೊಬರ್ತೀವಿ.
ಬೇಡವಾ? ಇದೇ ಕ್ವಾಲಿಟಿ ಚೆನ್ನಾಗೈತೆ. ಇವಾಗ ಎಲ್ಲೋಗದ ಇಬ್ರು ಗೈಸ್ ಏನ್ ಗೊತ್ತಾ, ಈಗ ಕರೆಕ್ಟಾಗಿ ಬರ್ತೈತೆ ನೋಡು. ಈಗ ನಾನು ಹಿಂದೆ ಪರ್ಫೆಕ್ಟ್ ಆಗಿದೆ. ಬರ್ತಾಯ್ತಾ ಕರೆಕ್ಟಾಗಿ? ಹಿಂಗೇನೆ ಸರಿ, ನೀ ಹಂಗೆ ಹಿಡ್ಕೊಂಡು ಮಾಡಿದ್ರೆ ಓಕೆ. ಎಲ್ಲರೂ ಅಲ್ಲಿ ಮುಂದೆ ನೋಡಿ ನೋಡಿ ಈಗ ಅನ್ಕೊಂಡ್ರೆ ಏನು ಮುಂದೆ ನೀನು ಬ್ಲಾಗ್ ಮಾಡೋದೇ ನೋಡಿಲ್ವಾ? ಅವ್ರು ಜಾಸ್ತಿ ಹಿಂಗೆ ಮಾಡೋದು. ಉಲ್ಟಾ ಹಿಡ್ಕೊಂಡು ಮಾಡೋದು. ನೋಡ್ಬೇಕಾದ್ರೆ ಕೈ ಶೇಕ್ ಮಾಡ್ಬೇಡ. ಸ್ವಾಗತ. ಈಗ ಒಳಗಡೆ ಹೋಗ್ತಾ ಇದ್ದೀವಿ ಗಾಯ್ಸ್. ಇಲ್ಲಿ ನೋಡಿ ಫಿಗರ್ಗಳು. ಏನು ಮಾಡುವ, ಏನು ಮಾಡಂಗಿಲ್ಲ ಗಾಯ್ಸ್, ನೋಡ್ಕೊಂಡು ಹೋಗೋದೆ. ಈಗ ಸ್ಯಾರಿ ಇದೆ, ಏನಾದರೂ ಪರ್ಚೇಸ್ ಮಾಡಂಗಿದ್ರೆ ನನಗೆ ಅವಳೇ ಕೊಡಿಸ್ಬೇಕು ಗಾಯ್ಸ್, ನಾನೇ ಬಡವು, ಶ್ರೀಮಂತರು. ಈಗ ನೋಡಿ ಗಾಯ್ಸ್, ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಎಷ್ಟಿದೆ ಅಂತ ಹೇಳೋಕ್ಕಾಗದಷ್ಟು ಇಟ್ಟಿದ್ದೀನಿ ಅಂತ ಅಂದ್ಲು. ಅದಕ್ಕೆ ಇರುತ್ತೆ ಇಲ್ಲ ಅಂತಲ್ಲ. ಯಾವ ಸೀರೆ ಬೇಕು ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಹೆಂಗಿರುತ್ತೆ ಗೊತ್ತಾ, ಈಗ ಏನೋ ಬಾರ ಇಲ್ಲಿ ಬಂದಿರೋದೇ ವ್ಲಾಗ್ ಮಾಡೋದಕ್ಕೆ. ಎಲ್ಲಿಂದಗಡೆ ಹೋಗೋದಾ? ಎದುರುಗಡೆ ಹೋಗೋದಾ? ವಾವ್, ಅಲ್ಲಿ ನೋಡಿ ಗಾಯ್ಸ್, ಹಿಂಗೆ ಮಾಡ್ಬಿಟ್ನಾ? ಇಲ್ಲಿ ಹೋಗೋದಾ? ಬನ್ನಿ ಗಾಯ್ಸ್, ಅರಮನೆ ಥರ ಐತೆ. ಫ್ರೆಂಡ್ಸ್ ಆ ಕಡೆ ಫೋಟೋ ತೆಗಿತವ್ರೆ, ಫೋಟೋ ತೆಗಿತವ್ರೆ. ಅಜ್ಜಿ ತಾತನ ಮನೆಗಳು ಗಾಯ್ಸ್ ಇದು. ತಾತನ ಯಾರು ಬಾಸಪ್ಪ? ಅಯ್ಯೋ, ಇವನು ಯಾರು ಹೇಳ? ಗೊತ್ತು ಗುಡ್ಡ. ಅದೇ ಯಾರು ಹೇಳ? ನಮ್ ಸಿದ್ದರಾಮಯ್ಯ. ಚೆನ್ನಾಗಿದೆ. ಹಳೆ ಕಾಲದ ಮನೆ ಥರ ಫೀಲ್ ಕೊಡುತ್ತೆ ಅಷ್ಟೇ, ಇನ್ನೇನಿಲ್ಲ. ತಗೋ. ಇದೆಲ್ಲ ಏನು ಗೊತ್ತಾ, ಹಳೆ ಕಾಲದ ಮನೆ ಇದೆಲ್ಲ ಆ ಥರ ಫೀಲ್ ಕೊಡುತ್ತೆ ಅಷ್ಟೇ. ದೊಡ್ಡ ಮನೆ ಅಂತಾರಲ್ಲ. ನಮ್ಮ ಪವಿತ್ರ ಅವ್ರಿಗೆ ಈ ಥರ ಮನೆಗಳೇ ತುಂಬ ಇಷ್ಟ ಗಾಯ್ಸ್. ಬನ್ನಿ ಒಳಗಡೆ ಹೋಗೋದಾ? ಅರೆ ಮೊಮ್ಮಗು ಕೂಡ ರೆಡಿಯಾಗಿ ಒಳ್ಳೆ ಪವಿತ್ರ ಅಂದ ಕೈ ಬಿಡಿ ಬಿಡ. ಹಿಂಗೆ ಇಲ್ಲೇ ಹಾಯ್ ಮೇಘನಾ. ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ ಚಿಕ್ಕಮ್ಮ, ಮಲಯಾಳಿ ನಮ್ ನರಸಮ್ಮ. ನೋಡಿ ಗಾಯ್ಸ್, ಅಯ್ಯೋ, ಇಲ್ಲಿ ಗೊಂಬೆಗಳಿರೋದಕ್ಕೆ ಅವ್ರ ಗೊಂಬೆಗಳ ಥರನೇ ಕಾಣಿಸ್ತಾವ್ರೆ. ನೋಡಿ ಗಾಯ್ಸ್, ಕಿಶೋರ್ ಅವತ್ತು ಹಿಂಗೆ ಅಂತ ಬಿತ್ಕೊಂಡಿದ್ದು. ನಾವು ಹಿಂಗೆ ನೋಡ್ಬಿಟ್ಟು ಅವನ್ನ ಕಿಶೋರ್ ಕಿಶೋರ್ ಅಂತ ಎದಳ್ಸೋದಷ್ಟೇ. ಮೂವನ್ನಷ್ಟರೊಳಗೆ ಹೊಂಟೋಗ್ಬಿಟ್ರು. ಇದು ಗಾಯ್ಸ್ ಆಲ್ಮೋಸ್ಟ್ ಎಲ್ಲ ನಮ್ಗೆ ಗೊತ್ತು. ಅಕ್ಕ ನೋಡ್ಬಿಡಿ, ಅಕ್ಕ ಅವ್ರ ಹೆಸ್ರೇನು ತೋರ್ಸ ಕೇಳು, ಹಾಯ್ ಮಾಡಿ. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಗೈಸ್. ಬಜ್ಜಿಗೆ ಪೂಜಿ ಅಂತ ಅನ್ಕೊಂಡು ಕಾಟ್ಲೆ ಮಾಡ್ತಾನೆ ಗಾಯ್ಸ್.
ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ನನ್ನ ಫ್ರೆಂಡ್ ನಾನು ಸಪೋರ್ಟ್ ಮಾಡ್ತೀನಪ್ಪ. ಇಲ್ಲ ಹೋಯ್ತು ನನ್ನ ಫ್ರೆಂಡಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಕ್ಯಾಪ್ಚರ್ ಆಯ್ತೈತೆ ಅಂತ ಅಲ್ಲಿ ಮುಂದೆ ಹೋಗಿ ನೋಡಿ. ಏಯ್ ತುಂಬ ಕ್ಲಾರಿಟಿ ಆಗೈತೆ. ಲೇ ಕ್ಯಾಪ್ಚರ್ ಆಯ್ತೈತೆ ನೋಡು, ಇವ್ ನಿಂಗೆ ಮಾತಾಡ್ತಿರೋದು ಕ್ಯಾಮ್ರಾ ಮೇಲೆ ಫ್ರೆಂಡಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಈಗ ಒಂಕೆ ಮೊದಲು 50 ಆಗಲಿ, ಆಮೇಲೆ 100 ಆಗಲಿ, ಆಮೇಲೆ 150 ಆಗಲಿ, ಹಂಗೆ 50-50ನೇ ಆಗಲಿ ಗಾಯ್ಸ್. ಬಟ್ ಸಪೋರ್ಟ್ ಬೇಕು ಅಷ್ಟೇ ಎಲ್ಲರೂ. ದಯವಿಟ್ಟು ನನ್ನ ಫ್ರೆಂಡ್ಗೆ ಸಪೋರ್ಟ್ ಮಾಡಿ. ಬರೀ ಫ್ರೆಂಡ್ ಅಷ್ಟೇನಾ? ಇಲ್ರೋ ಅಯ್ಯೋ ಹಾಯ್ ಫ್ರೆಂಡ್ಸ್. ಅದ್ ನೀನ್ ಹಾಕೊಂಡಿರೋ ಚಂದುಳಿ ಕನ್ನಡಕ ವಸಿ ಮಾತಾಡೋ ನೋಡುವ. ಯಾಕವ್ವ? ನಾನು ಅವಾಗಿಂದ ನೋಡ್ತಾನೆ ಇವನಿ ಅದ್ನ ಹಾಕೊಂಡು ಅದ್ ಎಲ್ ನೋಡಿಯೋ ಅದ್ ಎಲ್ ಮಾತಾಡಿಯೋ ಒಂದು ಗೊತ್ತಾಗಿಲ್ಲ. ಏನ್ರಪ್ಪ ಇದು ಬಾಯಿ ಬಂದಿದ್ದ ಮಾತಾಡ್ತೀರಾ? ಕಣ್ಣು ಓದ್ತಾ ಆಪರೇಷನ್ ಮಾಡಿ ಮೋದಿ ಡಾಕ್ಟರ್ ಕೊಟ್ರೆ ಕನ್ನಡಕ ಇದು. ಓ ಅದೇನೋ ಪ್ಲೇಸನೋ ಏನೋ ನಿನ್ ದೃಷ್ಟಿಗೆ ಸರಿಗಿಲ್ಲ. ಕಿತ್ಕೊಂಡೆಲ್ಲ ಹಾಕೋತಾನೆ ಬಾಬಾ. ಗಾಯ್ಸ್ ಜಾಲಿ ಮೂಡ್ ಅಂತೆ. ಜಾಲಿ ಮೂಡ್ ಅಂತಂದ್ರೆ ಜೋಬೆಲ್ಲ ಖಾಲಿ ಬೇಕಾದ್ರೆ ಖಾಲಿನೇ. ಬೇಗ ನಿಂದು ಎಲ್ಲಿ ಹೋಗೋದೆ ಒಳಗಡೆ? ಏನೋ ಒಂದು 100 ರೂಪಾಯಿ ಇರ್ಬೋದು ಗಾಯ್ಸ್ ಅಷ್ಟೇ. ಜಲ ಸಂಪನ್ಮೂಲ ಇಲಾಖೆ ಗಾಯ್ಸ್. ಜಲಮೂಲ ಅಂತಿದ್ದೀನಿ. ಜಲ ಸಂಪನ್ಮೂಲ ಇದು ಹೋದ ವರ್ಷನೇ ಇತ್ತು ಗಾಯ್ಸ್. ನೋಡ್ಕೊಳ್ಳಿ ಗಾಯ್ಸ್, ಮೈಸೂರನ್ನ ಯಾರು ನೋಡಿಲ್ಲ ಅವ್ರು ಇಲ್ಲೇ ನೋಡ್ಕೊಬಿಡಿ. ಅಲ್ಲಿ ಯಾವುದೋ ಪ್ರದೇಶದಲ್ಲಿರುತ್ತೆ, ಅಲ್ಲೇ ಇಲ್ವಾ ಚಿಕ್ಕದೇವರಾಜ ನೆಲೆ. ಇನ್ನೊಂದು ಫೀಡ್ಬ್ಯಾಕ್ ಇರಬೇಕಿತ್ತು ತಾನೆ, ಇರ್ತಾ ಇಲ್ಲ. ವೆರಿ ಗುಡ್ ಅಂತ ಹಾಕ್ಬೇಕು ತಾನೆ. ಗೈಸ್ ಏನು ಗೊತ್ತಾ, ಇವಾಗ ಹೋಗ್ಬಿಟ್ಟು ಪವಿ ಏನಾದ್ರು ಕೊಡಿಸ್ತಾಳೆ, ಅದರಲ್ಲಿ ಫುಲ್ಲು ಇವಾಗ ಪವಿ ಜಿಲೇಬಿ ಬೇಕಿದ್ರೆ ಸಮೋಸ 2 ದಿನ ಇಷ್ಟ ತಿನ್ಬೋದು. ಯಾಕೆ ಬರ್ಬೇಕು ಹೇಳಿ? ಅದನ್ನೇ ಹೇಳಿದ್ದು ನಾನು, ಡೈಲಿ ಪಕೋಡ ಅಂತ. ಡೈಲಿ ಅಲ್ಲ, ಡೆಲ್ಲಿ ಪಕೋಡ. ಅದನ್ನೇ ನಾನು ಹೇಳಿದ್ದು. ನೋಡಿ ಗೈಸ್, ನೆಟ್ಟಿಗೊಂದು ಹೇಳೋದಿಕ್ಕೆ ಬರಲ್ಲ ಇವಾಗ. ಡೆಲ್ಲಿ ಪಾಪಡ್ ಕರೆಕ್ಟಾಗಿ ಹೇಳಿದ್ದೀನಿ. ಇವನೇ ಏನೇನೋ ಹೇಳ್ತಿರೋದು. ನೆಕ್ಸ್ಟ್ ನಮ್ಮ ಕಿಶೋರ್ ಫೇಸ್. ನಾನು ಅದನ್ನ ಇನ್ಸ್ಟಾದಲ್ಲಿ ಹಾಕ್ದಾಗ ಅವ್ನು ನೋಡ್ತಾಳೆ, ಹಿಂಗೆಲ್ಲ ಮಾಡಿದ್ದೀನಿ. ಅವ್ರ ಹುಡುಗಿಗ ಇವಾಗ ನಾವು ಬಂದಿರೋದು ಗಾಯ್ಸ್ ಆಟ ಆಡೋದಕ್ಕೆ. ಇಲ್ಲಿ ಯಾವ ಗೇಮ್ ಆಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಖಾಲಿ ಫ್ರೀ ಯಾವುದೂ ಇಲ್ಲ, ಅದಕ್ಕೋಸ್ಕರ ಯಾವುದೂ ಆಡ್ತಾ ಇಲ್ಲ. ಫ್ರೀ ಬೇಕಾ? ಚೆನ್ನಾಗಿ ಬರುತ್ತಲ್ಲ. ಅಲ್ಲೋಗ್ಬಿಟ್ಟು ಬೆಳ್ಳು ಮಾಡ್ಕೊಳ್ಳೋ ಬಿಡು. ಕಿಶೋರ್ ಫೋನೆಲ್ಲ ಬಂದಿರೋದು ಎಂಜಾಯ್ ಮಾಡೋದಕ್ಕೆ. ಎಂಜಾಯ್ ಮಾಡು. ಅದಕ್ಕೆ ಏನೋ ಟೆನ್ಷನ್. ವಾ, ಅದೊಂದು ಹುಡುಗ ಒಂದೇ ಒಂದು ಹುಡುಗ ಆಡ್ತೈತೆ ಅಷ್ಟೇ ಅದಕ್ಕೆ. ಹಂಗೆ ಒಂದು ಸಿಂಪಲಾಗಿ ರೀಲ್ಸ್ ಪ್ರಾಕ್ಟೀಸ್ ಮಾಡಿದ್ವು ಅಷ್ಟೇ, ಟ್ರಯಲ್ಗೆ ಅದು.
ಬ್ಲಾಗ್ ಹೇಳ್ದ ಇವರೇ ಪರವಾಗಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಏನು ಮೇಘನ ಯೂಟ್ಯೂಬ್ ಚಾನಲ್. ಕಡೆಪ್ಪ ಹಿಂದೆ ಹೋಗ್ಬಿಡ ಮುಂದೆ ದೋಸೆ ತಿನ್ಕೋಗದಾ ಫನಿ ಮೀರಿಯರ್ಗೆ ಹೋಗದಾ ನಕ್ಕಿ ನಕ್ಕಿ ಸಾಕಾಯ್ತು. ಎಕ್ಸಿಬಿಷನಲ್ಲಿ ಟೈಟಲ್ಲು ಹೋಗದಾ ನಕ್ಕಿ ನಕ್ಕಿ ಇಲ್ಲ ಡೆವಿಲ್ಗೆ ಹೋಗದಾ ಸ್ನೋ ಪಾರ್ಕ್ ಹೋಗದಾ ನಕ್ಕಿ ನಕ್ಕಿ ಸಾಕಾಯಿತು. ತಿನ್ನದಾ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು 10 ರೂಪಾಯಿ ಹಾಯ್ ಮಾಡು ನಿಮಿಷ ಕೊಡು ಸಾಕು. ಕೊಡಿಲಿ ಮತ್ತೆ 10 ರೂಪಾಯಿ ಅಷ್ಟೇಯಾ? ಓ ಟಾಟಾ ಬಾಯ್ ಬಾಯ್. ಯಾರು ಎಮ್ಮೆಲ್ಲೆ ನೋಡಿ ಎಲ್ಲಿ ತೋರ್ಸು. ಎಲ್ಲದು? ಬಂದ್ವು ಇಲ್ಲೆಷ್ಟು ಚೆನ್ನಾಗಿರ್ತಲ್ಲ. ಬಾ ನಾಗರಾಜ ಈಗ ಒಳಗೆ ಹೋಗೋಣ ಬನ್ನಿ. ಸೂಪರ್ ಬಿಡು. ಅರಮನೆ ನೋಡಿ ನೆಕ್ಸ್ಟ್ ಕಿಶೋರ್ ಬಂದು ಕೂತ್ಕೊತಾನೆ ಅಲ್ಲಿ. ಮುಂದಿನ ಜನ್ಮ ಅನ್ನೋದಿದ್ರೆ ರಾಜನಾಗಿ ಚೆನ್ನಾಗಿದೆ ಅಲ್ವಾ? ಈಗ ನೋಡಿ ಗಾಯ್ಸ್ ಹಂಗಿದ್ದಿದ್ದು ಅರಮನೆ ನೆಕ್ಸ್ಟ್ ಹಿಂಗೆ ಮಾಡಿದ್ರು. ಆಮೇಲೆ ಮಾಡಿದ್ರೊಳಗೆ ಎರಡು ಒಂದೇನೆ ಹಿಂಗಿದ್ದಿದ್ದು ಅರಮನೆ. ಹೌದಾ ಗೈಸ್ ಹಂಗಿದ್ದಿದ್ದು ಹಳೆ ಅರಮನೆ ಈ ಥರ ಮಾಡಿದ್ದಾರೆ ಈಗ. ಅವಳು ಸೇರ್ಲಾ? ಉಲ್ಟಾ ಮೈಸೂರು ಇದು ಏನು ಗೊತ್ತಾ ಹಿಂಗೆ ಇಟ್ಕೋತೀನಿ. ಮೈಸೂರಲ್ಲಿ ಏನೇನು ಫೇಮಸ್ ಹೇಳಿ? ಮೈಸೂರು ಸಿಲ್ಕ್ ಸ್ಯಾರಿ, ಮೈಸೂರು ಪಾಕು, ಮೈಸೂರು ಮಸಾಲೆ ದೋಸೆ, ಮತ್ತು ಮೈಸೂರು ಸ್ಯಾಂಡಲ್ ಸೋಪು. ಅದರಿಂದ ಏನೇನು ಬರ್ತದೆ ಅಲ್ಲಿ ರಾಜ ಇದ್ದಾರೆ ನೋಡಿ ಗಾಯ್ಸ್. ನನ್ನ ಫೋನ್ ಎಷ್ಟು ಹೇಳ್ತಿಲ್ಲ ನೋಡಿ ಗೈಸ್. ಯಾಕವ್ವ? ನಾನು ಅವಾಗಿಂದ ನೋಡ್ತಾನೆ ಇವನಿ. ಕಿಶೋರ್ ಯಾರದು? ನೋಡಕ್ಕೆ ಚೆನ್ನಾಗೈತೆ. ಒರಿಜಿನಲ್ ಸೀರೆ ಮಲ್ಲಿಗೆ ಕುತ್ಕೊಳ್ಳಿ. ಅಪ್ಪ ನಂಗೆ ತನೈತೈತೆ.
ಸ್ವಲ್ಪ ಜೋರಾಗಿ ಮಾತಾಡಬೇಕು. ಗಾಯ್ಸ್ ಫುಲ್ ಸುಸ್ತಾಯ್ತು, ಕಾಲ್ ನೋಯ್ತಿದೆ, ಮನೆಗೆ ಹೋಗೋಣ. ಮನೆಗೆ ಹೋಗಕ್ಕೆ ಏನು ಟೈಮ್ ಐತೆ. ಮಸಾಲೆ ಪುರಿ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗೋಣ. ಜೂಟ್ ಮನೆಗೆ ಎಲ್ಲರೂ. ನೆಕ್ಸ್ಟ್ ಯಾವಾಗ ಸಿಗೋಣ? ನೆಕ್ಸ್ಟ್ ವೀಕ್ ಬೆಟ್ಟಕ್ಕೆ ಹೋಗೋ ಪ್ಲಾನ್ ಇದೆ. ಬೆಟ್ಟಕ್ಕ? ಯಾವ ಬೆಟ್ಟ? ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟಕ್ಕಲ್ಲ, ಮತ್ತೆ ಮನೆ ಮಹೇಶ್ವರ ಬೆಟ್ಟಕ್ಕೆ. ಹೇಳ್ತಾವಳಲ್ಲ ಗುರು. ಅದು ಬೆಳಿಗ್ಗೆ ಬೇಗ ಹೊಂಟೋಗ್ಬಿಡೋದ ಎಷ್ಟೊತ್ತಿಗೆ? ಬಿಆರ್ ಹಿಲ್ಸಾ? ಬಿಆರ್ ಹಿಲ್ಸ್ ಅಂದ್ರೆ ಬಿಆರ್ ಹಿಲ್ಸ್ ಅಂದ್ರೇನು? ಗೊತ್ತಿಲ್ಲ ನನಗೆ. MM ಹಿಲ್ಸ್? ಬಿಳಿಗಿರಿ ರಂಗನ ಬೆಟ್ಟ. MM ಹಿಲ್ಸ್ ಅಂದ್ರೆ? ಮೈಸೂರು ಮಹಾನಗರ. CH ಹಿಲ್ಸ್ ಅಂದ್ರೆ? ನಂಗೆ ಗೊತ್ತಿಲ್ಲ ಗೈಸ್, ನೋಡಿ ಹೆಂಗೆ ಹೇಳ್ತಾರೆ. ಆಡ್ಕೊಳ್ಳೋದ್ರಲ್ಲಿ ನಾವು ಎಕ್ಸ್ಪರ್ಟ್ಗಳು. ನಮಗೆ ನಾವು 3 ಜನ ಇದ್ರೆ 100% ಎಂಟರ್ಟೈನ್ಮೆಂಟ್ ನಿಮಗೆ. ಆದರೆ ಇವ್ರು ಸಿಗಲ್ಲ ಗೈಸ್. ನಾನೇನೋ ಸಿಗ್ತೀನಿ ದಿನ, ಇವರೇ ಸಿಗಲ್ಲ. ಅವ್ರ ಡ್ಯೂಟಿ. ಯಪ್ಪ ನಾನು ಪವಿ ಸಿಕ್ಕಿದ್ರು ಇವನು ಮಾತ್ರ ಸಿಗೋದೇ ಇಲ್ಲ. ಏನಕ್ಕೆ ಹೇಳಿ? ಇವನು ಯಾವುದೋ ಫ್ಯಾಕ್ಟ್ರಿ, ಯಾವುದೋ ಮೋಟಾರ್ಸ್. ಅದು ಹೇಳೋದಿಕ್ಕಾಗಲ್ಲ, ಮೋಟಾರ್ಸ್ ಅದನ್ನ ರಿವೀಲ್ ಮಾಡಲ್ಲ ನಾನು. ಅಯ್ಯೋ, ರಿವೀಲ್ ಮಾಡೋಂಗಿಲ್ಲ, ಅದಕ್ಕೋಸ್ಕರ. ಏನಿಲ್ಲ ಗೈಸ್, ಅದು ಯಾವುದೋ ಮೋಟಾರ್ ಕಂಪ್ನಿಗೆ ಹೋಗ್ತಾನೆ ಅಷ್ಟೇ. ಮೋಟರ್ ಕಂಪ್ನಿ ಎಲ್ಲ ಫ್ಯಾಕ್ಟ್ರಿಗೆ ಹೋಯ್ತಾನೆ ಅಂತ ಹೇಳಿ. ಅದು ಯಾವುದೋ ಫ್ಯಾಕ್ಟ್ರಿಗೆ ಹೋಗ್ತಾನೆ, ಏನೋ ಫ್ಯಾಕ್ಟ್ರಿಗೆ ಹೋಗ್ತಾನೆ ಅಷ್ಟೇ. ಇನ್ನು ನಮ್ಮದು ಡ್ಯೂಟಿ ಗೊತ್ತು. ಇಂದು ಪವಿದು ಯಾವುದು ಗೊತ್ತಾ? ಆಫೀಸು. ಈಗ ಆಫೀಸಲ್ಲಿ ಇದ್ದಾರೆ, ನೆಕ್ಸ್ಟ್ ಹೌಸ್ ವೈಫ್ ಆಯ್ತಾರೆ. ಹೌದು, ಇನ್ನು 3 ವರ್ಷ ಬೇಕು ಗೈಸ್ ಹೌಸ್ ವೈಫ್ ಆಗೋದಕ್ಕೆ. ಮತ್ತೇನು ಸಮಾಚಾರ ಎಲ್ಲರದು? ಮೈಸೂರು ಅರಮನೆ ಕುತ್ಕೊಂಡು ಮಾತಾಡ್ತಿದ್ದೀವಿ ಗೈಸ್ ನಾವು. ಮನೆಯೆಲ್ಲ ಚಿನ್ನದ ಸಿಂಹಾಸನದ ಮುಂದೆ. ನೋಡಿ ಬೇಕಾದ್ರೆ ಚಿನ್ನದ ಸಿಂಹಾಸನ ಅಲ್ಲಿ. ರಾಜ ಒಬ್ಬಿಲ್ಲ ಗೈಸ್. ಇದಾನೆ ಕಡೆ ರಾಜ. ರಾಜ ಅನ್ಕೋಬೇಕು ಅಷ್ಟೇ. ಇಲ್ಲ ಗೈಸ್, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅಲ್ಲಿ ರಾಜ ಇದ್ದಾನೆ. ಝೂಮ್ ಆಗಲ್ಲ, ಅಯ್ಯೋ ಝೂಮ್ ಆಯ್ತಿಲ್ಲ. ಸಿಂಹಾಸನ ಗೊತ್ತಿಲ್ಲ ಗೈಸ್. ಯಾರೋ ಇವು ಗೈಸ್ ಆ್ಯಂಡ್ ಆ್ಯಂಡ್ ಯಾವ್ದಾರಾದ್ರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಅಷ್ಟೆಲ್ಲ ಯಾರು ಕುಕಿಂಗ್ ಬ್ಲಾಗ್ ಏನಾದರೂ ಚಾಲೆಂಜ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಕಮೆಂಟ್ಸ್ ಇಷ್ಟು ಬೇಗ ಬರಲ್ಲ, ಫಾಲೋವರ್ಸ್ ಜಾಸ್ತಿ ಆದಮೇಲೆ ಬರುತ್ತೆ. ಆದ್ರೂ ಕಮೆಂಟ್ ಮಾಡಪ್ಪ ನೋಡೋರು. ನನ್ನ ಫ್ರೆಂಡ್ಸು. ಓಕೆ, ಯಾವ ಥರ ವೀಡಿಯೋಸ್ ಮಾಡಂಗಿದ್ರೆ ಒಬ್ಬ ಮಾಡ್ಬೋದು. ಇವನೇ ಅದು ಬಿಟ್ಟರೆ ಇನ್ನೊಬ್ಬ ಇದ್ದಾನೆ, ಶ್ರೀಕಾಂತ್ ಅಂತ ಅಂದ್ಬಿಟ್ಟು. ಅವನು ಅದು ಬಿಟ್ಟರೆ ಚಂದನ ಅಷ್ಟೇ, ಇನ್ನು ಯಾರು ಮಾಡಲ್ಲ. ಗೈಸ್ ಪ್ರ್ಯಾಂಕ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ನಾವು ಫ್ರ್ಯಾಂಕ್ ಮಾಡಿದ್ವಿ ಇವತ್ತು ಗೈಸ್ ಇವರಿಗೆ. ಅವಳಿಗೆ ನಾವಿಬ್ರು ಮಿಸ್ ಆಗೋಯ್ತು ಅಷ್ಟೇ ಗೈಸ್. ಫ್ರ್ಯಾಂಕ್ ವಿಡಿಯೋ ನೆಕ್ಸ್ಟ್ ಮಾಡೋದ ಗೈಸ್. ಆಗಿಲ್ಲ ನಾನು ನೋಡಿ ಪವಿ ನಿಮ್ಮ ಅಮ್ಮಂಗೆ ಮಾಡೋದ ಇಲ್ಲ, ನಿಮ್ಮ ಅಮ್ಮ ಬೇಡ ವಿಡಿಯೋ ನೋಡಿ ಗೊತ್ತಾಗ್ತದೆ. ಏನೋ ಏನಿಲ್ಲ, ಏನೋ ಹೇಳ್ತಾನೆ ಗೈಸ್. ಏನು ಗೊತ್ತಾ, ನಾನು ಅನ್ಕೊಂಡಿದ್ದೀನಿ ಪವಿ ಅವ್ರ ಅಪ್ಪ ಅಮ್ಮ ಫ್ರ್ಯಾಂಕ್ ವಿಡಿಯೋ ಮಾಡಬೇಕು ಅಂತ. ಅವಳು ಸಪೋರ್ಟೇ ತಗೊಂಡು. ಅಂದರೆ ಯಾವ ಥರ ಅಂದರೆ, ಈಗ ಅಮ್ಮ ಮೇಘನ ಮನೆಗೆ ಬರ್ತಿದ್ಲಂತೆ. ಎಲ್ಲ ಸೀನ್ ಇಲ್ಲ, ಬಸ್ ಉಲ್ಟಾ ಆಗೈತೆ. ಅದೇ ಬಸ್ಸು ಮುಂದಕ್ಕೆ ಕೊಟ್ಟೋಗ್ಬಿಟ್ಟೈತೆ, ಅವಳು ಬಂದಿಲ್ಲ, ಎಷ್ಟೊತ್ತಾಗುತ್ತೆ ಬರೋದು ಗೊತ್ತಿಲ್ಲ ಅಂತ ಹೇಳ್ಬೇಳೆ. ನರ್ಸು ಒಳ್ಳೆ. ಓಕೆ ಗೈಸ್, ಅಲ್ಲಿ ಹೋಗಿ ಸಿಗ್ತೀವಿ. ಎಕ್ಸಿಬಿಷನ್ ನೋಡಾಯಿತು, ಎಂಜಾಯ್ ಮಾಡಿದಾಯ್ತು. ಈಗ ಬ್ಲಾಗ್ ಎಂಡ್ ಮಾಡೋ ಸಮಯ. ಏನಕ್ಕೆ ಗೇಟ್ ಹತ್ರ ಬಂದ್ಬಿಟ್ಟಿದ್ದೀವಿ, ಸೊ ಅದಕ್ಕೋಸ್ಕರ ಈಗ ನನ್ನ ಬ್ಲಾಗ್ನ ಪವಿ ಎಂಡ್ ಮಾಡ್ತಾ ಇದ್ದಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು? ಏನ್ ಮಾಡ್ಬೇಕು? ಲೈಕ್ ಅಂಡ್ ಶೇರ್ ಕಮೆಂಟ್. ಹಾಗೆ ಮೇಘ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು.